ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ತೋಮಿ. ನಾನಿವತ್ತು ಬರೀ 10 ನಿಮಿಷದಲ್ಲಿ ಎಗ್ ಮಸಾಲ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಗ್ ಮಸಾಲಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ 7 ಎಗ್ ತೊಗೊಂಡಿದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು. ಇದೆಲ್ಲದನ್ನು ಸೇರಿಸಿ ರುಬ್ಕೊಬೇಕು. ಇವಾಗ ನಾನು ಇದನ್ನು ರುಬ್ಕೊಂಬರ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು. ಗ್ರೈಂಡ್ ಆಗಿದೆ. ಇವಾಗ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಆನಿಯನ್ ಹಾಕ್ತಾ ಇದ್ದೀನಿ. ಅದಕ್ಕೆ ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು. ಹಾಕಿದ್ಮೇಲೆ ಅದನ್ನ ಹಾಗೆ ತಿರ್ಸ್ಕೊತೀನಿ. ಸಾಲ್ಟ್ ಹಾಕ್ಕೊತೀನಿ, ಬೇಗ ಸಾಫ್ಟ್ ಆಗುತ್ತೆ. ಎಲ್ಲ ತಿರ್ಸ್ಕೊಂಬಿಡ್ತೀನಿ ಇದನ್ನು. ಇವಾಗ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊತೀನಿ. ರುಬ್ಬಿರೋ ಮಸಾಲಾನ ಇದಕ್ಕೆ ಹಾಕ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫುಲ್ ಅದು ಮಿಕ್ಸ್ ಆಗಲಿ. ಇವಾಗ ವಾಟರ್ ಹಾಕ್ಕೊತೀನಿ. ಅಂದರೆ ಇದು ಗಟ್ಟಿನೇ ಇರಬೇಕು, ಅಂತ ಏನು ತೆಳು ಬೇಡ. ಸ್ವಲ್ಪ ವಾಟರ್ ಹಾಕ್ಕೊಂಡ್ರೆ ಸಾಕು. ಈಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಕುದಿಬೇಕಾದ್ರೆ ಮೊಟ್ಟೆನ ಒಡೆದು ಹಾಕಬೇಕು. ಈಗ ನಾನಿಲ್ಲಿ ಎಗ್ ಯಾವ ಥರ ಬಿಡ್ತಾ ಇದ್ದೀನಿ ಇದೇ ಥರ ಬಿಡಬೇಕು. ಇದೇ ಥರ ಬಿಟ್ಟರೆ ಅದು ವೈಟು ಎಲ್ಲೋ ಕಚ್ಕೊಳತ್ತೆ, ಇಲ್ಲಾಂದರೆ ಬೇರೆ ಬೇರೆ ಸಪ್ರೇಟ್ ಆಗಿಬಿಡುತ್ತೆ. ಇದೇ ಥರನೇ ಹಾಕ್ಕೊಂಡ್ರೆ ಫುಲ್ ಅದು ಇಡೀ ಎಗ್ ಹಾಗೇ ಇರುತ್ತೆ ಸಾಂಬಾರಲ್ಲಿ. ಮೊಟ್ಟೆಯಲ್ಲಿ ತುಂಬ ವೈಟಮಿನ್ಸ್ ಇರುತ್ತೆ. ಎ, ಡಿ, B2, B5, B6, B12. ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಐರನ್, ಪ್ರೋಟೀನ್, ಕ್ಯಾಲ್ಶಿಯಂ ಕೂಡ ಇರುತ್ತೆ. ಎಗ್ಗನ್ನ ಒನ್ ಆಫ್ ದ ಬೆಸ್ಟ್ ಪ್ರೋಟೀನ್ ಸೋರ್ಸ್ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಬೋನಿಗೆ, ಹೇರಿಗೆ ತುಂಬ ಒಳ್ಳೆಯದು. ಇವಾಗ ಕ್ಲೋಸ್ ಮಾಡಿ 5 ಮಿನಿಟ್ ಬಾಯ್ಲ್ ಆಗಕ್ಕೆ ಬಿಡಬೇಕು. ಆಗಿದೆ ಇವಾಗ. ಆಹಾ, ಎಷ್ಟು ಸೊಗಸಾಗಿ ಬಂದಿದೆ ನೋಡಿ. ಈಗ ಎಗ್ ಮಸಾಲ ರೆಡಿ ಆಗಿದೆ. ಚಪಾತಿ, ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.